ನಮಸ್ತೆ ವೀಕ್ಷಕರೇ. ಐ ಆಮ್ ವಿನೋದ್ ಕೆಂಬೋವಿ. ಇವತ್ತು ಎಲ್ಲರಿಗೂ ಸಾಮಾನ್ಯವಾಗಿ ಬಂದು ಹೋಗುವಂತ ಕಾಯಿಲೆ ಕೆಮ್ಮು ನೆಗಡಿ. ಎಲ್ಲರಿಗೂ ಚಿರಪರಿಚಯ ಇರುವ ಕಾಯಿಲೆ ಕೆಮ್ಮು ನೆಗಡಿ. ಒಂದು 7 ಡೇಸ್ ಇರುತ್ತೆ, 7 ಡೇಸ್ ನಂತರ ಹೋಗ್ಬಿಡುತ್ತೆ. ಕೆಲವೊಬ್ರಿಗೆ 7 ಡೇಸ್ ಆದರೂ ಹೋಗಲ್ಲ. ಈ ಲಂಗ್ ಡಿಸೀಸ್, ನಮಗೆ ಕೆಮ್ಮು ಬರ್ತಾ ಇದೆ ಅಂದ್ರೆ ಲಂಗ್ ಅಲ್ಲಿ ತೊಂದರೆ ಆಗಿರುತ್ತೆ. ಲಂಗ್ ಮೆರಿಡಿಯನ್, ಲಂಗ್ ಆರ್ಗನ್ ಅಲ್ಲಿ ತೊಂದರೆ ಆಗಿರುತ್ತೆ. ಈ ತೊಂದರೆಯಿಂದಾನೇ ನಮ್ಗೆ ಏನ್ ಬರ್ತಾ ಇರುತ್ತೆ ಅಂದ್ರೆ ಕೆಮ್ಮು ಬರ್ತಾ ಇರುತ್ತೆ. ಕಫ್ ಅಂತೀವಲ್ವಾ. ಕೆಮ್ಮಿನಲ್ಲಿ ಕಫ್ ಅಲ್ಲಿ ಟೂ ಟೈಪ್ ಆಫ್ ಕಫ್. ಒನ್ ಕಫ್ ಈಸ್ ಡ್ರೈ ಕಫ್, ಅನದರ್ ಒನ್ ಈಸ್ ವೆಟ್ ಕಫ್. ಎರಡು ವಿಧದ ಕೆಮ್ಮುಗಳು. ಡ್ರೈ ಕಫ್ ಬರೋದು ಲಂಗ್ ಈಟ್ ಎನರ್ಜಿ ಇನ್ಕ್ರೀಸ್ ಆಗಿ, ಲಂಗ್ ಅಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗಿ, ಲಂಗ್ ಅಲ್ಲಿ ಈಟ್ ಇನ್ಕ್ರೀಸ್ ಆಗುತ್ತೆ. ಲಂಗ್ ಅಲ್ಲಿ ಈಟ್ ಇನ್ಕ್ರೀಸ್ ಆಯ್ತಪ್ಪ ಅಂತಂದ್ರೆ ಡ್ರೈ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ರೈ ಬಂದಾಗೆ ನಮ್ಗೆ ಆ ಕಫ ಏನ್ ಹೊರಗಡೆ ಬರ್ತಾ ಇರುತ್ತಲ್ವ, ವೆಟ್ ಕಫ ಯಾವ ಕಲರ್ ಇರುತ್ತಪ್ಪ ಅಂತಂದ್ರೆ ಡ್ರೈ ಕಫಿಗೆ ಯೆಲ್ಲೋ ಕಲರ್ ಇರುತ್ತೆ. ಡ್ರೈ ಕಫಿಗೆ ಯಾವ ಕಲರ್ ಇರುತ್ತೆ? ಯೆಲ್ಲೋ ಕಲರ್ ಕಫ್ ಇರುತ್ತೆ. ಇವಾಗ ಯೂರಿನೇಷನ್ ಏನಿರುತ್ತಲ್ವಾ, ಯೂರಿನೇಷನ್ ಕೂಡ ಯೆಲ್ಲೋ ಕಲರ್ ಆಗಿರುತ್ತೆ. ಲಂಗ್ ಈಟ್ ಇಂದ ಬರುತ್ತೆ. ವೈ ಲಂಗ್ ಈಟ್? ಲಂಗ್ ಯಾಕೆ ಈಟ್ ಆಗಿರುತ್ತಪ್ಪ ಅಂತಂದ್ರೆ ಲಿವರು, ಸ್ಪ್ಲೀನು, ಕಿಡ್ನಿಯಲ್ಲಿ ಅಗ್ನಿ ತತ್ವ ಇನ್ಕ್ರೀಸ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಲ್ವಾ, ಜಲ ತತ್ವ ಕಮ್ಮಿ ಆಗುತ್ತೆ. ಅವಾಗ ಕಫ್ ಬರುತ್ತೆ. ಆ ಡ್ರೈ ಕಫ್ ಹೆಂಗಿರುತ್ತೆ ಅಂದ್ರೆ ಸೌಂಡ್ ಜಾಸ್ತಿ ಇರುತ್ತೆ. ಒಮ್ಮೆ ಕೆಮ್ಮಿದ್ರೆ ಸೌಂಡ್ ಏನಾದ್ರೂ ಜಾಸ್ತಿ ಬರ್ತಾ ಇದೆಯಾ ಕೆಮ್ಮಿಂದು, ಅವಾಗ ಏನಾಗುತ್ತೆ ಅದು ಈಟಿಂದ ಬಂದಿದೆ ಅಂತೇಳಿ ಕನ್ಸಿಡರ್ ಮಾಡ್ಕೋಬೇಕು ನೀವು. ಮತ್ತೆ ಒಣ ಕೆಮ್ಮಿರೋರಿಗೆ ಏರ್ ಫಾಲ್ ಆಗ್ಬೋದು, ಯಾಕಂದ್ರೆ ಈಟಿಗೆ ಏರ್ ಫಾಲ್ ಕೂಡ ಆಗುತ್ತೆ. ಮತ್ತೆ ಒಣ ಕೆಮ್ಮು ಬಂದಿದೆ ಅಂದ್ರೆ ನಿಮ್ ಸ್ಕಿನ್ ಅಲ್ಲಿ ಡ್ರೈನೆಸ್ ಆಗ್ಬೋದು. ಸ್ಕಿನ್ ಯಾವ ಕಲರ್ ಆಗುತ್ತೆ? ರೆಡ್ ಕಲರ್ ಆಗುತ್ತೆ. ಮತ್ತೆ ಡ್ರೈ ಇರುತ್ತೆ, ಒರಟು ಇರುತ್ತೆ. ನಿಮ್ಗೆ ಸ್ಕಿನ್ ಅಲ್ಲಿ ಡ್ರೈ ಇದೆ, ಒರಟಾಗಿದೆ, ಜಾಸ್ತಿ ನೀರಡಿಕೆ ಆಗ್ತಾ ಇದೆ, ನಿಮ್ಮ ಮೂತ್ರ ಏನಾದ್ರೂ ಯೆಲ್ಲೋ ಕಲರ್ ಹೋಗ್ತಾ ಇದೆ, ನಿಮ್ಮ ಕಣ್ಣುಗಳಲ್ಲಿ ಈ ಭಾಗದಲ್ಲಿ ರೆಡ್ ಕಲರ್ ಆಗಿರುತ್ತೆ ಡ್ರೈ ಕಫ್ ಇರೋರಿಗೆ, ಮತ್ತೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಇವೆಲ್ಲ ಆಗೋದು ನಮ್ಮ ದೇಹದ ಲಂಗ್ ಅಲ್ಲಿ ಈಟ್ ಎನರ್ಜಿ ಇನ್ಕ್ರೀಸ್ ಆಗಿ. ಲಂಗ್ ಈಟ್ ಎನರ್ಜಿಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ 2 ದಿನಕ್ಕೊಮ್ಮೆ, ಆರು ಜಾಸ್ತಿ ಇತ್ತಂದ್ರೆ 1 ದಿನಕ್ಕೊಮ್ಮೆ ದಾಳಿಂಬೆ ಜ್ಯೂಸನ್ನ ಕುಡಿಬೇಕು. ಅದರ ಜೊತೆಗೆ ಈ ಸಾಮೆ ಅಕ್ಕಿ ಅಂತ ಬರುತ್ತಲ್ವಾ, ಈ ಸಾಮೆ ಅಕ್ಕಿಯನ್ನ ಮಜ್ಜಿಗೆ ಜೊತೆಗೆ ಊಟ ಮಾಡ್ಬೇಕು. ಇದ್ರ ಜೊತೆಗೆ ಕಲರ್ ಥೆರಪಿಯಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಏನಾದ್ರೂ ಲಂಗ್ ಡಿಸೀಸ್ ಬಂದಿದೆ ಅಂತಂದ್ರೆ, ಲಂಗ್ ಡಿಸಾರ್ಡರ್ ಅಂತಂದ್ರೆ ನಾವೇನಂತೀವಿ? ಆಕಾಶ ತತ್ವದ ಕೊರತೆ. ಈ ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ 2 ಟೈಪ್ ಆಫ್ ಕಲರ್ ಥೆರಪಿ ಇದೆ. ಒಂದು ಆಯುರ್ವೇದಿಕ್ ಕಲರ್ ಥೆರಪಿ, ಒಂದು ಸುಜೋಕೋ ಕಲರ್ ಥೆರಪಿ. ಆಯುರ್ವೇದಿಕ್ ಕಲರ್ ಥೆರಪಿಯಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪರ್ಪಲ್ ಕಲರ್ ಅನ್ನ ತಗೋಬೇಕು. ಈ ಪರ್ಪಲ್ ಕಲರ್ ಅನ್ನ ಏನ್ ಮಾಡ್ಬೇಕಂದ್ರೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟ್ಗೆ ರಿಂಗ್ ಹಾಕ್ಬೇಕು. ಇದೇನ್ ಮಾಡತ್ತಪ್ಪ ಅಂದ್ರ ನಮ್ಮ ದೇಹದಲ್ಲಿ ಲಂಗ್ ಅನ್ನ ಆಕಾಶ ಜಾಸ್ತಿ ಮಾಡುತ್ತೆ. ಆಕಾಶ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಕಫ ಅಕ್ಯುಮುಲೇಟ್ ಆಗಲ್ಲ. ಅದ್ರ ಜೊತೆಗೆ ಏನ್ ಮಾಡುತ್ತಂದ್ರೆ ಲಂಗ್ ಎನರ್ಜಿನ ಫಂಕ್ಷನ್ ಕ್ರಿಯೇಟ್ ಮಾಡುತ್ತೆ. ಲಂಗ್ ಅನ್ನ ಫಂಕ್ಷನ್ ಕ್ರಿಯೇಟ್ ಮಾಡಿತ್ತಂದ್ರೆ ಅಲ್ಲೇನಾದ್ರೂ ಬ್ಯಾಕ್ಟೀರಿಯಾ ಇತ್ತು, ಇನ್ಫೆಕ್ಷನ್ ಇತ್ತಂದ್ರೂ ಕೂಡ ಹೊರಟೋಗುತ್ತೆ. ಇದು ಏನ್ ಮಾಡ್ತೀವಿ ಅಂದ್ರೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟ್ ಪರ್ಪಲ್ ಕಲರ್. ಇಲ್ಲ ನಾ ಸುಜೋಕೋ ಥೆರಪಿಯಲ್ಲಿ ಹಾಕ್ತೀರಪ್ಪ ಅಂತಂದ್ರೆ ಒಂದು ಲಂಗ್ ರಿಫ್ಲೆಕ್ಸ್ಗೆ ಈ ತರ ಆದ್ರೂ ಹಾಕೋಬಹುದು. ಎರಡು ಹಾಕಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಇರುತ್ತೆ. ಪರ್ಪಲ್ ಕಲರ್ ರಿಂಗ್ನು ಹಾಕಿ, ಅದ್ರ ಜೊತೆಗೆ ಲಂಗ್ ಸುಜೋಕೋ ರಿಫ್ಲೆಕ್ಸ್ ಅಲ್ಲಿ ಲಂಗಿಗೆ ಒಂದು ಪರ್ಪಲ್ ಹಾಕಿ. ಅವಾಗೆಲ್ಲ ಹೇಳ್ತಾ ಇದ್ದೆ ನಾನು, ಡ್ರೈ ಕಫ್ ಬರೋದಕ್ಕೆ ನಮ್ಮ ಜಲ ತತ್ವ ಕಮ್ಮಿ ಆಗಿ, ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಇನ್ಕ್ರೀಸ್ ಆಯ್ತಂದ್ರೆ ಜಲ ತತ್ವ ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಜಲ ತತ್ವವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಡಾರ್ಕ್ ಗ್ರೀನ್ ಕಲರ್ ಅನ್ನ ಯೂಸ್ ಮಾಡ್ಬೇಕು. ಈ ಡಾರ್ಕ್ ಗ್ರೀನ್ ಕಲರ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸುಜೋಕೋ ರಿಫ್ಲೆಕ್ಸ್ ಅಲಾಜಿಯಲ್ಲಿ ಲಂಗಿಗೆ ಹಾಕ್ಬೇಕು. ಈ ತರ 2 ಡಾಟ್ ಹಾಕಿ, 2 ಲೈನ್ ಹಾಕಿ ಸಾಕು. ಇಲ್ಲಿಗೆ ಹಾಕಿ ಮತ್ತೆ ಇಲ್ಲಿಗೆ ಹಾಕಿ, ಎರಡೂ ಕೈಗೆ 2 ಗ್ರೀನ್ ಕಲರ್ ಹಾಕಿದ್ರಿ. ಅದರ ಜೊತೆಗೆ
ಡ್ರೈ ಕಫ್ ಆಗಿದೆ ಅಂದ್ರೆ ವಾಯು ತತ್ವ ಜಾಸ್ತಿ ಆಗಿರುತ್ತೆ. ಆ ವಾಯು ತತ್ವವನ್ನ ಕಮ್ಮಿ ಮಾಡಿ ಲಂಗಲ್ಲಿ ಎಡಗೈ ಕಿರುಬೆರಳಿಗೆ ಒಂದು ಸ್ಕೈ ಬ್ಲೂ ಕಲರ್ ಹಾಕಿ, ಸ್ಕೈ ಬ್ಲೂ ಕಲರ್ ಅಲ್ವಾ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಪರ್ಪಲ್, ಲೆಫ್ಟ್ ಹ್ಯಾಂಡ್ಗೆ ಒಂದು ಸ್ಕೈ ಬ್ಲೂ, ಬೋತ್ ಇಂಡೆಕ್ಸ್ ಫಿಂಗರ್ ಲಂಗ್ ರಿಫ್ಲೆಕ್ಸ್ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕ್ತಾ ಬನ್ನಿ ಈ ತರ. ಮತ್ತೆ ಲಂಗ್ಗೆ ಏನ್ ಮಾಡೋಕಪ್ಪ ಅಪ್ಪ ಅಂದ್ರೆ 1 ಇನ್ ಪರ್ಪಲ್ ಆಕಾಶ ತತ್ವವನ್ನು ಇನ್ಕ್ರೀಸ್ ಮಾಡಿ. ನಂಬರ್ 1 ಪರ್ಪಲ್ ಅಲ್ಲಿ ಬರಿಬೇಕು. ಇವಾಗ ಏನಾಗತ್ತಂದ್ರೆ ಆಕಾಶ ತತ್ವ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಲಂಗ್ ಇಂದ ಡ್ರೈ ಕಫ್ ಬಂದಿತ್ತು, ಲಂಗ್ ಈಟ್ಲಿಂದ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಡ್ರೈನೆಸ್ ಕ್ರಿಯೇಟ್ ಆಗಿತ್ತು, ಡ್ಯಾಂಡ್ರಫ್ ಆಗ್ತಾ ಇತ್ತು, ಹೇರ್ ಫಾಲ್ ಆಗ್ತಾ ಇತ್ತು, ಯೂರಿನ್ ಏನಾದ್ರು ಯೆಲ್ಲೋ ಕಲರ್ ಆಗ್ತಾ ಇತ್ತಾ, ಅವೆಲ್ಲವೂ ವಾಸಿ ಆಗುತ್ತೆ. ಮತ್ತೆ ಲಂಗ್ ಈಟ್ಲಿಂದ ತಲೆನೋವು ಬರುತ್ತೆ. ಈ ಭಾಗದಲ್ಲಿ ತಲೆನೋವು ಬರ್ತಾ ಇದೆ ಅಂದ್ರೆ ಅದನ್ನು ಡ್ಯೂ ಟು ಲಂಗ್ ಈಟ್. ಈ ಲಂಗ್ ಈಟ್ಗೆ ಏನ್ ಮಾಡ್ಬೇಕು ನೀವು, ಈ ಕಲರ್ ಅನ್ನ ಯೂಸ್ ಮಾಡಿ. ಇನ್ನೊಂದ್ ತರ ಕಫ್ ಬರುತ್ತೆ, ಕೆಮ್ಮು ಬರುತ್ತೆ, ಅದು ಯಾಕೆ? ಡ್ಯೂ ಟು ಕೋಲ್ಡ್ ಇಂದ. ನಗಡಿ ಬರುತ್ತೆ, ಶೀತ ಆಗಿದೆ, ಚಳಿ ಆಗಿದೆ ಅಂತ ಅನ್ಸುತ್ತೆ. ಆ ತರ ನಗಡಿ ಬಂದಾಗ ನಮ್ಗೆ ಹಸಿವೆ ಆಗಲ್ಲ, ನಗಡಿ ಬಂದಿದೆ, ಯೂರಿನೇಷನ್ ವೈಟ್ ಕಲರ್ ಇದೆ, ಲೆಫ್ಟ್ ಚೆಸ್ಟ್ ಪೇನ್ ಇದೆ, ಮತ್ತೆ ಒಂಥರ ಅಸಿಡಿಟಿ ಟೈಪ್ ಇದೆ, ಯಾವಾಗ್ಲೂ ಮಲ್ಕೊಂತ ಇದ್ದಾನೆ, ಹೊಸ ಥಾಟ್ಸ್ಗಳು ಬರ್ತಾ ಇಲ್ಲ, ನೆಗೆಟಿವ್ ಥಾಟ್ಸ್ಗಳು ಒಂದೇ ತಾಟೆ ಪದೇ ಬರ್ತಾ ಇದೆ, ಕಣ್ಣೇನಾದ್ರೂ ಬ್ಲರ್ ಆಗ್ತಾ ಇದೆ. ನೀವು ಕೆಮ್ಮು ಬಂದಾಗೆ ಹೊರಗಡೆ ಕಫ ಬರುತ್ತಲ್ವಾ, ಆ ಕಫ ಹೆಂಗಿರುತ್ತಪ್ಪ ಅಂದ್ರೆ ವೈಟ್ ಕಲರ್ ಫಾರ್ಮೇಶನ್ ಇರುತ್ತೆ. ವೈಟ್ ಬಿಳಿ ಕಲರ್ ಏನಾದ್ರೂ ಕಫ ಹೊರಗಡೆ ಬರ್ತಾ ಇತ್ತಂದ್ರೆ ಅದು ಪಕ್ಕ ಲಂಗ್ ಕೋಲ್ಡ್ ಇಂದ ಬಂದಿರುತ್ತೆ. ಲಂಗ್ ಕೋಲ್ಡ್ ಯಾಕಾಗತ್ತಪ್ಪ ಅಂದ್ರೆ ನಿಮ್ಮ ದೇಹದ ಸ್ಪ್ಲೀನ್ ಮತ್ತು ಕಿಡ್ನಿಯಲ್ಲಿ ಯಾಂಗ್ ಕಫ ಈಟ್ ಕಮ್ಮಿ ಬಿದ್ದಿರುತ್ತೆ. ಕಫ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ, ಪಿತ್ತ ಕಮ್ಮಿ ಬಿದ್ದಿರುತ್ತೆ. ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕಫ ಪ್ರಕೃತಿಯನ್ನ ಕಮ್ಮಿ ಮಾಡಿ ಪಿತ್ತ ಪ್ರಕೃತಿಯನ್ನ ರೈಸ್ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕು, ನಾವು ಅದೇ ಕಲರ್ ಥೆರಪಿಯನ್ನ ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡಬೇಕು. ಪರ್ಪಲ್ ಕಲರ್ ಹಾಕಿ, ಮತ್ತೆ ಬೋತ್ ಇಂಡೆಕ್ಸ್ ಫಿಂಗರ್ಗೆ ಈ ಜಾಗಕ್ಕೆ ಲೆಫ್ಟ್ ಹ್ಯಾಂಡ್ಗೆ ಯೆಲ್ಲೋ ಕಲರ್ ಅಪ್ಲೈ ಮಾಡಬೇಕು, ಲೆಫ್ಟ್ ಹ್ಯಾಂಡ್ಗೆ ಸ್ಕೈ ಬ್ಲೂ ಕಲರ್, ರೈಟ್ ಹ್ಯಾಂಡ್ಗೆ ಯೆಲ್ಲೋ ಕಲರ್. ಲೆಫ್ಟ್ ಹ್ಯಾಂಡ್ ಸ್ಕೈ ಬ್ಲೂ, ರೈಟ್ ಹ್ಯಾಂಡ್ ಯೆಲ್ಲೋ ಕಲರ್. ಈ ಪರ್ಪಲ್ ಸೇಮ್ ಆಸ್ ಇಟ್ ಈಸ್, ಇದನ್ನ ಅಪ್ಲೈ ಮಾಡ್ತಾ ಬನ್ನಿ. ಮತ್ತೆ ನಂಬರ್ 1 ಪರ್ಪಲ್ ಅನ್ನ ಅಪ್ಲೈ ಮಾಡ್ತಾ ಬನ್ನಿ. ಅದರ ಜೊತೆಗೆ ಈ ಲಂಗ್ ರಿಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡ್ತಾ ಬನ್ನಿ. ನಿಮಗೆ ಪಕ್ಕಾ ವೆಟ್ ಕಫ್ ಎಂದು ಗೊತ್ತಾಯ್ತು ಅಂದ್ರೆ ಒಂದು LI4 ಈ ಪಾಯಿಂಟ್ ಬರುತ್ತೆ ನೋಡಿ, ಇಲ್ಲಿ LI4 ಇಲ್ಲಿಗೆ 20 ಟೈಮ್ ಪ್ರೆಷರ್ ಕೊಡಿ. LI4 ಮಿಡಲ್ ಅಲ್ಲಿ ಬರುತ್ತೆ, ಇಲ್ಲಿಗೆ ಏನ್ ಮಾಡ್ಬೇಕು, 20 ಟೈಮ್ ಪ್ರೆಷರ್ ಕೊಡಿ. ಲಂಗ್ ಈಟ್ ಆಗುತ್ತೆ. ಲಂಗ್ ಈಟ್ ಆಯ್ತಂದ್ರೆ ವೆಟ್ ಕಫ್ ಸಂಪೂರ್ಣ ವಾಸಿ ಆಗುತ್ತೆ. ಇದೇ ರೀತಿ ಹಲವಾರು ಕಾಯಿಲೆಗಳಿಗೆ, BP, ಶುಗರ್, ಥೈರಾಯ್ಡ್, ನೀ ಪೇನ್, ಇಯರ್ ಪೇನ್, ಚೆಸ್ಟ್ ಪೇನ್, ಹಾರ್ಟ್ ಪಲ್ಪಿಟೇಷನ್, ಅಸಿಡಿಟಿ, ಗ್ಯಾಸ್ಟ್ರಿಕ್, ಏರ್ ಫಾಲ್, ಹಲವು ರೀತಿಯ ಕಾಯಿಲೆಗಳಿಗೆ ನಾವು 3 ದಿನದ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ, ಕಿಡ್ನಿ ವರ್ಕ್ಶಾಪ್. ಅದರಲ್ಲಿ ಇದೇ ರೀತಿ ಪ್ರೋಟೋಕಾಲ್ ಅನ್ನ ನೀವು ಕಲಿತೀರಾ. ನಿಮ್ಗೆ ಆಸಕ್ತಿ ಇತ್ತು ಅಂದ್ರೆ 23rd ಸ್ಟಾರ್ಟ್ ಆಗ್ತಾ ಇದೆ ಕಿಡ್ನಿ ವರ್ಕ್ಶಾಪ್ಗೆ ಜಾಯಿನ್ ಆಗಿ ಇನ್ನೂ ಹೆಚ್ಚಿನದು ಕಲಿಯಿರಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.